ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ಮನೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಪ್ರಾಚ್ಯಾವಶೇಷಗಳು ಕೂಡ ಪತ್ತೆ ಆಗ್ತಾ ಇದಾವೆ. ಈ ಹಿಂದೆ ಕೂಡ ಚೌಕಿ ಮಠದಲ್ಲಿ ಸಹ ಅಲ್ಲಿ ಒಂದು ದೇವಸ್ಥಾನ ಕೂಡ ಸಿಕ್ಕಿತ್ತು, ಅಲ್ಲಿ ಆ ಕುಟುಂಬ ಸಹ ವಾಸವಾಗಿತ್ತು. ಅಂತಹದೇ ಈಗ ಮನೆಯಲ್ಲಿ ದೇವಸ್ಥಾನದ ಅವಶೇಷಗಳು ಕೂಡ ಈಗ ಪತ್ತೆ ಆಗಿರುವಂತದ್ದು. ಸದ್ಯ ಅದು ನಾವು ತೋರಿಸ್ತಾ ಹೋಗ್ತಾನೆ. ಇದು ಲಕ್ಕುಂಡಿಯ ಮಾಂತಯ್ಯ ಹುಬ್ಬಳ್ಳಿ ಅಂತಕ್ಕಂಥ ಒಬ್ಬರ ಮನೆಯ ಗೋಡೆಯಲ್ಲಿಯೂ ಕೂಡ ದೇವಸ್ಥಾನಗಳ ಅವಶೇಷಗಳನ್ನ ನೋಡ್ತಾ ಇರ್ಬೋದು. ಇವು ಕೂಡ ಈ ಹಿಂದಿನ ಒಂದು ಕಲ್ಯಾಣ ಚಾಲಕರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಆ ಕಾಲದ ಒಂದು ದೇವಸ್ಥಾನದ ಇವೆಲ್ಲವೂ ಕೂಡ ಕಲ್ಲುಗಳು. ಅಂದ್ರೆ ಆ ಒಂದು ದೇವಸ್ಥಾನದ ಅಡಿಪಾಯದಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಇಲ್ಲಿ ಮನೆಯ ಪಿಲ್ಲರ್ಗಳಾಗಿ ಕಟ್ಕೊಂಡು ಈ ಮನೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಸುಮಾರು 2,500 ಸ್ಕ್ವೇರ್ ಫುಟ್ ನಲ್ಲಿ ಈ ಒಂದು ಮನೆ ಕೂಡ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಇದೊಂದು ದೇವಸ್ಥಾನದ ನವರಂಗದ ಮೇಲೆ ಇರ್ತಕ್ಕಂಥ ಅಲಂಕಾರಿಕ ಒಂದು ಕಲ್ಲು. ಇದು ಸುಮಾರು 6 ರಿಂದ 8 ಅಡಿ ಉದ್ದದ ಒಂದು ಕಲ್ಲು. ಈ ಕಲ್ಲನ್ನ ಈ ಮನೆ ಪಿಲ್ಲರ್ಗೆ ಕೂಡ ಹಾಕಿ ಇದನ್ನ ಫುಲ್ ಅಲಂಕಾರ ಮಾಡಿದ್ದಾರೆ. ಅಂದ್ರೆ ಹಿಂದಿನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಗಿರ್ಬೋದು ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ಅರಸರ ಒಂದು ದೇವಸ್ಥಾನಗಳಿಗೆ ನಿರ್ಮಾಣ ಮಾಡಿರುವಂತ ಇದೊಂದು ಶಿಲೆ. ಈ ಶಿಲೆಯಲ್ಲಿಯೂ ಕೂಡ ಸಾಕಷ್ಟು ಡಿಸೈನ್ ಗಳನ್ನ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅದ್ಭುತವಾದಂತ ಕೆತ್ತನೆಯನ್ನ ಇಲ್ಲಿ ಕೆತ್ತಿರುವಂತದ್ದು. ಇಂತಹ ಕಲ್ಲುಗಳು ಕೂಡ ಈಗ ಮನೆಯ ಒಂದು ಗೋಡೆಗಳಲ್ಲಿ ಈಗ ಕಾಣ್ತಾ ಇರುವಂತ. ಅಂದ್ರೆ ಹುಬ್ಬಳ್ಳಿ ಅಂತಕ್ಕಂಥವರ ಈ ಒಂದು ಮನೆಯ ಗೋಡೆಗಳಲ್ಲಿ ಕೂಡ ಈ ರೀತಿಯಾದಂತ ದೇವಸ್ಥಾನದ ಕಲ್ಲುಗಳನ್ನ ಇಲ್ಲಿ ಕಾಣ್ತಾ ಇರ್ಬೋದು. ಯಾಕಂದ್ರೆ ಈ ಮನೆಗೆ ಇದೇ ಒಂದೇ ಕಲ್ಲಲ್ಲ, ಇಂಥ ಬಹುತೇಕ ಈ ಮನೆ ನಿರ್ಮಾಣದ ಪ್ರತಿಯೊಂದು ಗೋಡೆಗಳಲ್ಲಿಯೂ ಸಹ ಒಂದು ದೇವಸ್ಥಾನದ ದೊಡ್ಡ ದೊಡ್ಡ ಕಲ್ಲುಗಳನ್ನ ಮತ್ತು ಶಿಲೆಗಳನ್ನ ಹಾಕಿ ಒಂದು ಮನೆಯನ್ನ ಕಟ್ಟಲಾಗಿದೆ. ಅಂದ್ರೆ ಸುಮಾರು ಬಹಳ ವರ್ಷಗಳಿಂದನ ಈ ಒಂದು ಮನೆ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಈ ಮನೆಯನ್ನ ಕುತೂಹಲದಿಂದ ಇಲ್ಲಿಯ ಜನರು ಕೂಡ ಈಗ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಈ ಒಂದು ದೇವಸ್ಥಾನದ ಇಲ್ಲಿರ್ತಕ್ಕಂಥ ಏನು ಗೋಡೆಗಳನ್ನು ತೆಗೆದುಕೊಂಡ್ಬಂದು ಇಲ್ಲಿ ಈಗಾಗಲೇ ಏನು ಕಲ್ಲುಗಳನ್ನು ತಗೊಂಡ್ಬಂದು ಮನೆಯನ್ನು ನಿರ್ಮಾಣ ಮಾಡಿದರೆ ಅವುಗಳನ್ನ ಮರಳಿ ಪಡೆಯುವ ನಿಟ್ಟಿನಲ್ಲಿ ಕೂಡ ಈಗ ಅವ್ರ ಜೊತೆಗೆ ಮಾತುಕತೆ ಕೂಡ ಆಗಿದೆ. ಹೀಗಾಗಿ ಅವರು ನಾವು ಅದನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಈಗಾಗಲೇ ಲಕ್ಕುಂಡಿ ಪ್ರಾಧಿಕಾರಕ್ಕೂ ಕೂಡ ತಿಳಿಸಿರುವಂತದ್ದು. ಇಲ್ಲಿ ಮನೆಯ ಒಂದು ಬಾಗಿಲದ ಮೇಲೆ ನೋಡ್ತಾ ಇರ್ಬೋದು, ಸುಮಾರು 8 ರಿಂದ 10 ಅಡಿ ಉದ್ದದ ಒಂದು ಇಲ್ಲಿ ಕಲ್ಲನ್ನ ಹಾಕಿರುವಂತದ್ದು. ಇದು ಕೂಡ ಹಿಂದಿನ ಪ್ರಾಚೀನ ಕಾಲದ ಒಂದು ಅವಶೇಷ. ಅಂದ್ರೆ ರಾಷ್ಟ್ರಕೂಟರಾಗಿರ್ಬೋದು ಅಥವಾ ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಇಲ್ಲಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಕರಿಕಲ್ಲಿರೋದ್ರಿಂದ ಇವೆಲ್ಲ ಕಲ್ಲುಗಳು ಕೂಡ ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನಗಳ ಅಡಿಪಾಯಗಳಲ್ಲಾಗಿರ್ಬೋದು, ಜೊತೆಗೆ ದೇವಸ್ಥಾನ ಕಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಅಂತಹ ಕಲ್ಲುಗಳು ಇವತ್ತು ಮನೆಯ ಗೋಡೆಗಳನ್ನ ಸೇರ್ಕೊಂಡು ಬಿಟ್ಟಿದ್ದಾವೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಇವುಗಳನ್ನ ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಲಕ್ಕುಂಡಿ ಪ್ರಾಧಿಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಹೀಗಾಗಿ ಅದೇ ವಿಚಾರ ಸಂಬಂಧಪಟ್ಟಂಗೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಾಗಲೇ ಹುಬ್ಬಳ್ಳಿಯವರ ಮನೆ ಗೋಡೆಗಳಲ್ಲೂ ಕೂಡ ದೇವಸ್ಥಾನದ ಅಡಿಪಾಯದಾಗಿರ್ಬೋದು ಮತ್ತು ನವರಂಗದ ಮೇಲೆ ಇರ್ತಕ್ಕಂಥ ಕಲ್ಲುಗಳನ್ನ ಕೂಡ ನಾವು ನೋಡ್ತಾ ಇದೀವಿ. ಏನ್ ಸರ್ ಇದು ಅಂತ? ಏನು ನಮ್ಮ ಊರಿನ ಹಿರಿಯರಾದಂತ ಮಾಂತನ್ನ ಹುಬ್ಬಳ್ಳಿಯವರು ಮನೆ ಈ ತರ ಏನು ದೇವಸ್ಥಾನದ ಅವಶೇಷಗಳಿದ್ದು ಅವರ ಚಿರಂಜೀವಿ ನಾವು ಕೇಳ್ಕೊಂಡಾಗ ಈ ಮನೆಯನ್ನ ಉಚಿತವಾಗಿ ನಾವೆಲ್ಲ ಕೊಡ್ತೀವಿ, ಇದರಲ್ಲಿರುವಂತ ಎಲ್ಲ ಅವಶೇಷಗಳನ್ನು ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಇದು ಒಂದು ನ್ಯಾಯಾಲಯದಲ್ಲಿ ದಾವೆ ಇರೋದ್ರಿಂದ ಅದು ಮುಗಿದ ತಕ್ಷಣ ನೀವು ನಿಮ್ಮ ಕಾರ್ಯ ಮಾಡ್ರಿ ಅಂತ ಹೇಳಿದಾರೆ. ಅದು ಮುಗಿದ ತಕ್ಷಣ ನಾವು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಅದನ್ನು ವಶಪಡಿಸಿಕೊಂಡು ಅಲ್ಲಿರುವಂತ ಎಲ್ಲ ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಬಯಲು ವಸ್ತು ಸಂಗ್ರಹಾಲಯಕ್ಕೆ ಅದನ್ನ ಕಳಿಸ್ತೀವಿ ಸರ್. ಈ ಕುಟುಂಬ ಈಗ ಗದಗ ಲಕ್ಕುಂಡಿ ಅಂತ ಇಲ್ಲ, ಈಗ ಬೇರೆ ಕಡೆ ಹೋಗಿದ್ದಾರೆ ಸರ್. ಅಂದ್ರೆ ಎಷ್ಟು ವರ್ಷದಿಂದ ಹಳೆ ಮನೆ ಇದು, ಏನಂತ ಹೇಳ್ತೀರಿ ಅಂತ? ಸುಮಾರು ಒಂದು 200 ವರ್ಷದ ಹಿಂದಲ್ ಮನೆ ಇರ್ಬೇಕು ಸರ್. ಆದ್ರೆ ಅವರು ದೊಡ್ಡ ಮನೆತನ. ಸಾಕಷ್ಟು ಜನ ಇಲ್ಲೂ ಲಕ್ಕುಂಡಿಯಲ್ಲಿ ಇದ್ದಾರೆ. ಸ್ವಲ್ಪ ಜನ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕಾಫಿ ಕೆಫೆಡೆಯಲ್ಲಿ ಮುಖ್ಯ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಕೆಲವು ಜನ ಇದ್ದಾರೆ, ಬೆಂಗಳೂರಲ್ಲಿ ಹೋಗಿದ್ದಾರೆ ಸರ್. ಇಲ್ಲಿ ಸಿಕ್ಕುವಂತ ಕಲ್ಲುಗಳು ಗೋಡೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದಾವೆ. ಅವುಗಳು ಯಾವ್ಯಾವ ಕಾಲದ್ದು ಸರ್? ಏನೇನು ಕಲ್ಲುಗಳಿದಾವೆ, ಏನೇನು ಶಿಲೆಗಳಿದಾವೆ ಸರ್? ಇವೆಲ್ಲ ಕಾಣಬರೋ ಕಲ್ಲು ಏನದವಲ್ಲ ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿ ಸಂಬಂಧಪಟ್ಟಂತ ಶಿಲೆಗಳು. ಅದೇನು ಒಂದು ದೊಡ್ಡದ ನಮ್ಮ ದೇವಸ್ಥಾನದ ನವರಂಗ ಅಥವಾ ಗರ್ಭಗುಡಿಯಲ್ಲಿ ಮೇಲಿರುವ ಒಂದು ಅಲಂಕಾರಿಕ ಶಿಲ್ಪಕಲೆ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಏನಾರ ತೆಗೆದುಕೊಳ್ಳೋ ಬಗ್ಗೆ ಅಥವಾ ಈಗ ಇದ್ರ ಬಗ್ಗೆ ಏನಾರ ಚರ್ಚೆ ಮಾಡಿದ್ರ? ಯಾವಾಗ ಏನಾರ ಅದನ್ನ ಹಸ್ತಾಂತರ ಮಾಡ್ಕೋತೀರಿ ಮನೆಯನ್ನ? ಇದ್ರ ಬಗ್ಗೆ ಸರ್ಕಾರದ ಮಟ್ಟದೊಳಗೆ ಚಿಂತನೆ ನಡೀತಾ ಇದೆ. ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬ್ರಿಗೆ, CC ಪಾಟೀಲ್ರಿಗೆ ನಾವು ತಿಳಿಸಿದಾಗ ಅವ್ರಿಗೆ ಮಾತಾಡ್ರಿ ಅಂತ ಹೇಳಿದ್ರು ಸರ್. ಮಾತಾಡಿದ್ವಿ. ಅವರು ಕೂಡ ಅಗದಿ ಅತ್ಯಂತ ಸಂತೋಷದಿಂದ ನಾವು ಇದನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ
ಗಣ ನ್ಯಾಯಾಲಯದ ಆದೇಶದ ನಂತರ ಇದನ್ನ ತಾವು ಸುಪರ್ದಿಗೆ ತಗೊಳ್ಕೊಡ್ರಿ ಅಂತ ಈಗಾಗಲೇ ತಿಳಿಸಿದಾರೆ. ಸರ್ಕಾರ ಮತ್ತು ಅವರೊಂದಿಗೆ ಮಾತುಕತೆ ಈಗಾಗಲೇ ಆಗಿದೆ ಸರ್. ಇನ್ನು ಓರ್ವ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತ್ರ ಸರ್. ಈಗ ನೋಡಿದ್ರಿ ಸಾಕಷ್ಟು ದೇವಸ್ಥಾನದ ಅವಶೇಷಗಳು ಕೂಡ ನಾವು ಗೋಡೆಗಳಲ್ಲಿ ನೋಡ್ತಾ ಇರ್ಬೋದು. ಏನ್ ಸರ್ ಯಾವ್ಯಾವೆಲ್ಲ ಅವಶೇಷಗಳು ಪತ್ತೆ ಆಗ್ತವೆ, ಈ ಕುಟುಂಬ ಹೇಗಿತ್ತು ಅಂತ? ಸರ್, ಈ ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರ ಇವರು ಮಾಂತನ ಹುಬ್ಬಳ್ಳಿ ಅಂತೇಳಿ ನಮ್ಮೂರಾಗ ಹೊಳೆಯತ್ಗೌಡ ಪಾಟೀಲ್ರು, ವಿರೂಪಾಕ್ಷಪ್ಪ ಕಮ್ತಾರ, ಇವರೆಲ್ಲ ನಮ್ಮ ಕುಟುಂಬದ 3 ಮುಖ್ಯಸ್ಥರು ಇದ್ರು. ಏನೋ ಒಂದು ನ್ಯಾಯ ನಿಗದಿ ಬಂದ್ರು ಇವರ ನಿರ್ಣಯ ಮಾಡ್ತಿದ್ರು. ಏನೋ ಸಮಸ್ಯೆ ಬಂದ್ರೆ ಇವರ ಒಂದು ಮುಖ್ಯಸ್ಥರಾಗಿ ಒಂದು ಹೋರಾಟ ಮಾಡಿ ವಾಸ ಮಾಡ್ತಿದ್ರು. ಮಾಂತನ ಹುಬ್ಬಳ್ಳಿ ಅವರ ಮನಿ ಇದು. ಸುಮಾರು ಒಂದು 2.5 ಗುಂಟೆ ಜಾಗದೊಳಗೆ ಇದು ಮನಿ ಐತಿ. ಇದ್ರಾಗ ಏನೈತಿಪ್ಪ ಅಂದ್ರ ಒಂದು ಹರ್ನಾಳಗಿ ಲೆವೆಲ್ ಒಳಗಿನು ಪುರಾತತ್ವ ಇಲಾಖೆ ಅಂತ ಗುಡಿ ಕಲ್ಲದವು. ಒಂದು ದೇವಸ್ಥಾನದ ಆವರಣದೊಳಗೆ ಏನು ಮೇಲ್ಚಾವಣಿ ಒಳಗೆ ಒಂದು ಕೆತ್ತನೆ ಮುಖಾಂತರ ಏನು ದೇವಸ್ಥಾನ ಟೆಂಪಲ್ ಹಾಕ್ತಾರ, ಆ ಟೆಂಪಲ್ ಕಲ್ಲು ಇಲ್ಲಿ ಐತಿ. ಇದು ಸ್ವಲ್ಪ ದೇವಸ್ಥಾನದ ಕಲ್ಲು ಇರೋದ್ರಿಂದ ನಮಗೂ ಏನೋ ಒಂಥರ ಕುತೂಹಲ ಐತಿ. ಇದ್ರ ಬಗ್ಗೆ ಪುರಾತತ್ವ ಇಲಾಖೆಯವರು ಮತ್ತು ಪ್ರಾಚ್ಯ ವಿಶೇಷ ಇಲಾಖೆಯವರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ನಮಗೂ ಸ್ವಲ್ಪ ಏನೋ ಕುತೂಹಲಕ್ಕೆ. ಒಂದು ಕಲ್ಲಿನಲ್ಲಿ ಮಾತ್ರ ಡಿಸೈನ್ಗಳು ಕಾಣ್ತಾವೆ, ಉಳಿದಿದ್ದು ಯಾವುದೇ ಶಿಲೆಗಳಲ್ಲೂ ಕೂಡ ಡಿಸೈನ್ ಕಾಣ್ತಾ ಇಲ್ಲ. ಅಂದ್ರೆ ಇದು ತೆರವು ಮಾಡಿದ್ಮೇಲೆ ಸಾಕಷ್ಟು ಕುತೂಹಲ ಐತಿ ನಿಮಗೆ, ಇಲ್ಲಿ ಏನೇನು ಸಿಗ್ಬೋದು ಅಂತ. ಸರ್, ಇದು ಒಂದು ಕಲ್ಲು ತೆರವುಗೊಳಿಸೋದ್ರಿಂದ ಕುತೂಹಲ ಬಹಿರಂಗ ಆಗಲ್ಲ. ಇಷ್ಟು ಕಲ್ಲುಗಳನ್ನು ತೆರವುಗೊಳಿಸಿದ್ರೆ ಕುತೂಹಲಕಾರಿ ವಿಷಯಗಳು ಮತ್ತು ಮೂರ್ತಿಗಳ ವಿಶೇಷಗಳು ಸಿಗಬಹುದು ಅನ್ನೋ ಅಭಿಲಾಷೆ ನಮ್ದೈತಿ. ಆದಷ್ಟು ಬೇಗ ನಮ್ಮ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಇದ್ರದ್ದು ಏನೈತಿ ಅವ್ರ ಮಾಲಕರ ಕೂಟ ಮಾತಾಡ್ಕೊಂಡು ಏನೈತಿ ಸಮಸ್ಯೆಗಳ ಬಗೆಹರಿಸಿಕೊಂಡು, ಇದು ಕೂಡ ನಮ್ಮ ದೇವಸ್ಥಾನದ ಕಲ್ಲುಗಳು ಇರೋದ್ರಿಂದ ಗ್ರಾಮಸ್ಥರಿಗೆ ಮತ್ತು ಪ್ರವಾಸಿಗಿಂದ ಬರ್ತಕ್ಕಂಥ ಎಲ್ಲಾ ಪ್ರವಾಸಿಗರು ಇಲ್ಲಿ ಬಂದು ನೋಡಿ ಹೋಗ್ತಾರ. ಇದ್ರ ಬಗ್ಗೆ ಯಾಕೆ ಮುತುವರ್ಜಿ ವಹಿಸಿಲ್ಲ ಅಂತೇಳಿ ನಮ್ಮ ಗ್ರಾಮದವರಿಗೆ ಎಲ್ಲರಿಗೆ ಕೇಳ್ಕೊಳ್ತಾರ. ಇದ್ರ ಬಗ್ಗೆ ಕೂಡ ಪ್ರಾಚ್ಯ ವಿಶೇಷಗಳ ಸಂಘಟಕರು ಬಂದು ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ. ಎಸ್, ಇದೆಲ್ಲವೂ ಕೂಡ ಗ್ರಾಮಸ್ಥರು ಹಾಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿರುವಂಥದ್ದು. ಈಗಾಗಲೇ ಈ ಮನೆಯ ಹುಬ್ಬಳ್ಳಿಯವರ ಕುಟುಂಬ ಏನಿದೆ, ಈ ಕುಟುಂಬದ ಜೊತೆಗೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಅದನ್ನು ಉಚಿತವಾಗಿ ನಮಗೆ ಹಸ್ತಾಂತರ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದಷ್ಟು ಬೇಗ ಇಲ್ಲಿ ಏನು ಲಕ್ಕುಂಡಿಯ ಗತವೈಭವವನ್ನು ಸಾರುವಂತಹ ಸಾಕಷ್ಟು ಶಿಲೆಗಳು ಕೂಡ ಈಗ ಮನೆಯ ಗೋಡೆಗಳಲ್ಲಿ ಸೇರ್ಕೊಂಡಿದ್ದಾವೆ. ಹೀಗಾಗಿ ಅವುಗಳನ್ನ ತೆರವು ಮಾಡಿಕೊಂಡು ಅವುಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಲಕ್ಕುಂಡಿ ಪ್ರಾಧಿಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕಿದೆ. ಸಂತೋಷ್ ಕುನೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.